ವಿವಾಹಿತ ಪ್ರಿಯತಮಿಯನ್ನ ಕೊಂದ ಪ್ರಿಯಕರ. ಪ್ರಿಯತಮೆಯನ್ನು ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡ. ಅವರಿಬ್ಬರು ವಿವಾಹಿತರು. ಇಬ್ಬರಿಗೂ ಸುಂದರ ಸಂಸಾರ, ಮುದ್ದಾದ ಮಕ್ಕಳಿದ್ರು. ಆದ್ರೂ ಅನೈತಿಕ ಸಂಬಂಧಕ್ಕೆ ಬಿದ್ದು ಮಾಡಬಾರದನ್ನ ಮಾಡಲು ಹೋಗಿ ಆಗಬಾರದು ಆಗೋಗಿದೆ. ವಿವಾಹಿತರ ಪ್ರೇಮ ಕಹಾನಿ ಸಾವಿನಲ್ಲಿ ಅಂತ್ಯಗೊಂಡಿರೋ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಹೀಗೆ ಬೆಡ್ ಮೇಲೆ ರಕ್ತ ಸಿಕ್ಕ ಮಡುವಿನಲ್ಲಿ ಪ್ರಿಯತಮೆಯ ದೇಹ ಒಂದ್ ಕಡೆ, ಮತ್ತೊಂದೆಡೆ ನೇಣು ಬಿಗಿದ ಸ್ಥಿತಿಯಲ್ಲಿರುವ ಪ್ರಿಯಕರನ ಮೃತದೇಹ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನಲ್ಲಿ. ಈತನ ಹೆಸರು ಬಾಬಾಜಾನ್ ಅಂತ, 46 ವರ್ಷ ವಯಸ್ಸು. ಈಕೆಯ ಹೆಸರು ಸಲ್ಮಾ ಅಂತ, 40 ವರ್ಷದ ಗೃಹಿಣಿ. ಬಾಬಾಜಾನ್ಗೆ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿದ್ದಾರೆ. ಚೇಳೂರು ಪಟ್ಟಣದಲ್ಲಿ ಕಸಾಯಿ ಖಾನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ. ಚೇಳೂರು ತಾಲೂಕಿನ ಗರಿಗಿರೆಡ್ಡಿ ಪಾಳ್ಯದಲ್ಲಿ ತನ್ನ ಗಂಡ ಮತ್ತು ಇಬ್ಬರು ಮಕ್ಕಳೊಂದಿಗೆ ವಾಸ ಇದ್ದ ಸಲ್ಮಾಗೆ 5-6 ವರ್ಷಗಳ ಹಿಂದೆ ಬಾಬಾಜಾನ್ ಪರಿಚಯ ಆಗಿತ್ತು. ಈ ಪರಿಚಯ ಸ್ನೇಹವಾಗಿ ಪ್ರೀತಿಯಾಗಿತ್ತು. ಇಬ್ಬರಿಗೂ ಕುಟುಂಬಗಳಿದ್ರೂ ಕೂಡ ಅನೈತಿಕ ಸಂಬಂಧ ಮುಂದುವರೆಸಿದ್ರು. ಇಬ್ಬರ ನಡುವೆ ಅದೇನಾಯ್ತೋ ಗೊತ್ತಿಲ್ಲ. ಪ್ರಿಯತಮೆ ಸಲ್ಮಾಳನ್ನ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಕೊಲೆ ಮಾಡಿ ಅಲ್ಲಿಂದ ಬಂದು ಚೇಳೂರು ಪಟ್ಟಣದ ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡಿದ್ದಾನೆ. ನಿನ್ನೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಈವ್ನಿಂಗ್ ಬೇಸಿಕಲಿ ಚೇಳೂರು ಟೌನಲ್ಲಿ ಒಬ್ಬರು ಲೇಡಿ ಸಲ್ಮಾ, ಅರೌಂಡ್ 40 ಇಯರ್ಸ್ ಏಜ್ ಇದೆ. ಅವ್ರದ್ದು ಮನೆಯಲ್ಲಿ ಅವ್ರದ್ದು ಬಾಡಿ ಸಿಕ್ಕಿತ್ತು. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಆ ಟೈಮ್ಗೆ ವಾಪಸ್ ಬಂದು ಅವರು ನೋಡಿದ್ದಾರೆ ಏನಾದರೂ ಈ ಥರ ಘಟನೆ ಆಗಿದೆ. ಆಮೇಲೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಈ ಅಕ್ಕಪಕ್ಕದವರು ನೇಬರ್ಸ್ ವಗೇರ ಮತ್ತು ಫ್ಯಾಮಿಲಿಗೂ ಕೂಡ ಗೊತ್ತಿತ್ತು ಅದು ಏನಾದರೂ ಅಫೇರ್ ವಗೇರ ನಡ್ತಾ ಇದೆ ಒಬ್ಬರು ಬಾಬಾಜಾನ್ ಜೊತೆಗೆ. ಸೊ ಅವ್ರು ಕೇಳಿದಾಗ ಅವರು ನಮಗೆ ಹೇಳಿದ್ದಾರೆ ಬಾಬಾಜಾನ್ದು ಮನೆ ಕೂಡ ಪಕ್ಕದಲ್ಲಿ ಇದೆ, ನಮಗೆ ತೋರಿಸಿದ್ದಾರೆ. ಅಲ್ಲಿ ಹೋಗುವಾಗ ನಮಗೆ ಗೊತ್ತಾಯಿತು ಇವ್ರದ್ದು ಬೈಕು ಹೊರಗಡೆ ಪಾರ್ಕ್ ಮಾಡಿ ಒಳಗಡೆಯಿಂದ ಮನೆ ರೂಮ್ ಇದೆ, ಒಂದು ಸಣ್ಣದು ರೂಮ್ ಲಾಕ್ ಮಾಡಿದ್ದಾರೆ, ಓಪನ್ ಮಾಡ್ತಾ ಇಲ್ಲ. ಆಮೇಲೆ ರೂಮ್ ಡೋರ್ ತೆಗೆದು ಹೊಡೆದು ಒಳಗಡೆ ಹೋಗಿದ ತಕ್ಷಣ ನಮಗೆ ಗೊತ್ತಾಯಿತು ಇವರು ಕೂಡ ಸೂಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಬೇಸಿಕ್ಲಿ ಈ ಸಲ್ಮಾ ಮತ್ತು ಬಾಬಾಜಾನ್ ಅವ್ರದ್ದು 5-6 ವರ್ಷದಿಂದ ಇಲೀಗಲ್ ಅಫೇರ್ ವಗೇರ ಇತ್ತು. ಎಲ್ಲ ಸುಮಾರು ಜನ ಗಮನಕ್ಕೆ ಕೂಡ ಇದೆ ಮೊದಲಿಂದ. ನಿನ್ನೆ ಯಾವುದು ಗಲಾಟೆ ವಗೇರ ಸ್ಟಾರ್ಟ್ ಆಗಿದೆ ಯಾವುದು ವಿಚಾರ ಬಗ್ಗೆ. ಆ ಟೈಮ್ಗೆ ಇವರು ಚಾಕು ವಗೇರೆಯಿಂದ ನೆಕ್ ಮೇಲೆ ಥ್ರೋಟ್ಗೆ ಸ್ಲೇಟ್ ಮಾಡಿ ಅವ್ರದ್ದು ಮರ್ಡರ್ ಮಾಡಿದ್ದಾರೆ. ಮನೆಯಲ್ಲಿ ಅವ್ರದ್ದು ಬಾಡಿ ಸಿಕ್ಕಿತ್ತು. ಆಮೇಲೆ ಇವರು ಅಲ್ಲಿಂದ ಓಡಿ ಹೋಗಿ ಮನೆಗೆ ಬಂದಿದ್ದಾರೆ. ಬೀಗ ಹಾಕಿ ಒಳಗಡೆಯಿಂದ ಬೀಗ ಹಾಕಿ ಇವರು ಕೂಡ ಸೂಸೈಡ್ ಮಾಡಿದ್ದಾರೆ. ಅವ್ರ ಹಸ್ಬೆಂಡ್ ವೈಫ್ ಹೇಗೆ ಸರ್? ಇವರು ರಿಲೇಷನಲ್ಲಿದ್ದಾರೆ, ಇದು ಗೊತ್ತು ನಮಗೆ. ಇವ್ರದ್ದು ಸಲ್ಮಾದು ಸೆಪ್ರೇಟ್ 3 ಮಕ್ಕಳು ಇದ್ದಾರೆ, ಹಸ್ಬೆಂಡ್ ಕೂಡ ಇದ್ದಾರೆ. ಹಸ್ಬೆಂಡ್ ಗಾರೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವರು ಎಲ್ಲರಿಗೆ ಗಮನಕ್ಕೆ ಇದೆ ಈ ಥರ ಏನಾದರೂ ರಿಲೇಷನ್ ನಡ್ತಾ ಇದೆ. ಮತ್ತು ಯಾರು ಸೂಸೈಡ್ ಮಾಡಿದ್ದಾರೆ ಬಾಬಾಜಾನ್, ಅವ್ರದ್ದು ಮದುವೆಯಾಗಿ ಸುಮಾರು ವರ್ಷ ಆಗಿದೆ. ಎಲ್ಲ ಹೆಂಡತಿ ಮಕ್ಕಳು ಬಿಟ್ಟು ಬೇರೆ ಜಾಗ ವಾಸ ಇದೆ. ಈಗ ಇವರು ಒಬ್ಬರೇ ಇದ್ದಾರೆ ಊರಲ್ಲಿ. ಇನ್ನು ಈ ವಿಚಾರ ತಿಳಿದ ಚೇಳೂರು ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದಾಗ ಮೇಲ್ನೋಟಕ್ಕೆ ಇಬ್ಬರ ನಡುವೆ ಅನೈತಿಕ ಸಂಬಂಧ ಇರೋದು ಕಂಡುಬಂದಿದೆ. ಸದ್ಯ ಮೃತ ದೇಹಗಳನ್ನ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಿ ಇಬ್ಬರ ಸಾವಿಗೆ ಕಾರಣವಾದ ಅಸಲಿ ಕಥೆಯ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಒಟ್ಟಾರೆ ಇಬ್ಬರಿಗೂ ಕಟ್ಟಿಕೊಂಡ ಗಂಡ ಹೆಂಡತಿ ಮಕ್ಕಳಿದ್ರು ಮತ್ತೊಬ್ಬರ ವ್ಯಾಮೋಹಕ್ಕೆ ಬಿದ್ದು ಬೀದಿ ಹೆಣವಾಗಿದ್ರೆ, ಇತ್ತ ತಾಯಿ ಆ ಕಡೆ ತಂದೆಯನ್ನ ಕಳೆದುಕೊಂಡ ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.